ಸಣ್ಣವರಿದ್ದಾಗ ಫಿಲಮಲ್ಲಿ ಡಿಶುಮ್ ಡಿಶುಮ್ ಅಂತ ಹೊಡೆಯೋರೇ ಹೀರೋಗಳು ಅನ್ಕೊಂಡ್ಬಿಟ್ವಿ. ದೊಡ್ಡವ್ರು ಆಗ್ತಾ ಆಗ್ತಾ ಗೊತ್ತಾಯ್ತು, ಯಪ್ಪ ಲೈಫ್ ಅಂದ್ರೆ ಇಷ್ಟೆಲ್ಲ ಇರ್ತದೆ, ಕಷ್ಟ ಗುರು, ಇಲ್ಲಿ ನಮಗೆ ನಾವೇ ಹೀರೋಗಳು ಅನ್ಕೊಂಡ್ಬಿಟ್ವಿ. ಆಮೇಲೆ ಬರ್ತಾ ಬರ್ತಾ ಗೊತ್ತಾಯ್ತು ನಾವೇನೂ ಅಲ್ಲ, ನಮ್ಮೆಲ್ಲರಿಗೂ ಒಬ್ರು ದೊಡ್ಡ ಹೀರೋ ಇದ್ದಾರೆ ಅಂತ. ಈ ಹೀರೋ ತನ್ನ ಫ್ಯಾನ್ಸ್ಗಳಿಗೋಸ್ಕರ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದ ರಾಧೆನೇ ಬಿಟ್ಟು ಹೋಗ್ತಾರೆ. ಗಾಂಧಾರಿಯ ಶಾಪದಿಂದ ತನ್ನ ವಂಶನೇ ನಾಶ ಆಗತ್ತೆ, ದ್ವಾರಕಾ ನಗರಿ ಮುಳುಗೋಗುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಧರ್ಮದ ಪರವಾಗೇ ಇರ್ತಾರೆ. 5,000 ವರ್ಷಗಳ ಹಿಂದೆ ಒಬ್ಬ ಅರ್ಜುನನಿಗೆ ಇವರು ಹೇಳಿದ ಭಗವದ್ಗೀತೆ ಇವತ್ತಿಗೂ ಕೂಡ ಲೆಕ್ಕ ಇಲ್ದಿಷ್ಟಿರೋ ಜೀವಗಳನ್ನ ಉಳಿಸಿದೆ. ಅದರಲ್ಲಿ ನಾನು ಒಬ್ಬ. ಭಗವದ್ಗೀತೆ ಅನ್ನೋದು ಒಂದು ಸಮುದ್ರ ಆದರೆ ನಮ್ಗೆ ಗೊತ್ತಿರೋದು ಬರೀ ಒಂದು ಹನಿ, ಅಷ್ಟರಲ್ಲೇ ಜೀವನ ಉಳಿದಿದೆ. ಅಂದರೆ ಇಡೀ ಸಮುದ್ರ ಗೊತ್ತಾದರೆ ಜೀವನ ಎಷ್ಟು ಚೆನ್ನಾಗಿರ್ಬೋದು. ಕಳ್ಳ, ಸುಳ್ಳ, ಸ್ತ್ರೀಲೋಲ ಅನ್ನಿಸ್ಕೊಂಡ್ರೂ ಅವರು ತನ್ನ ಭಕ್ತರನ್ನು ಕಾಪಾಡ್ತಾನೇ ಇರ್ತಾರೆ. ಭೌತಿಕವಾಗಿ ಅವರು ಕಾಣಿಸ್ದಲೇ ಇರ್ಬೋದು, ಕೃಷ್ಣ ಅಂದಾಗೆಲ್ಲ ಜೊತೆಯಲ್ಲೇ ಇರ್ತಾರೆ. ಯಾರು ಬೇಕಾದರೂ ಶ್ರೀಕೃಷ್ಣ ಪರಮಾತ್ಮ ಅವರ ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲಂತೆ. ತನ್ನ ಭಕ್ತರನ್ನು ಅವರೇ ಆಯ್ಕೆ ಮಾಡ್ಕೊತಾರಂತೆ. ಒಮ್ಮೆ ಅವರ ಭಕ್ತರಾದ ಮೇಲೆ ಅವರ ಯೋಗಕ್ಷೇಮದ ಸಂಪೂರ್ಣ ಜವಾಬ್ದಾರಿ ಅವರೇ ತಗೊತಾರೆ. ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಸ್ನೇಹಿತನಾಗಿ ನಮ್ಮೊಳಗೆ ಇರೋ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಇವತ್ತು ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಶ್ರೀಕೃಷ್ಣಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಅಚ್ಯುತಂ ಅನಂತಂ ಗೋವಿಂದಂ ಕೃಷ್ಣಂ ವಂದೇ ಜಗದ್ಗುರುಂ.